ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಕಂಟ್ರೋಲ್ಸ್ ಬಗ್ಗೆ. XUV711 ಅಲ್ಲಿ ಇದಕ್ಕೆ ನೀವು ಮಾಡಬೇಕಾಗಿರೋದು, ಇಲ್ಲಿ ಆಪ್ಷನ್ಸ್ ಬಟನ್ ಇರುತ್ತೆ. ಆಪ್ಷನ್ಸ್ ಬಟನ್ನ ಕ್ಲಿಕ್ ಮಾಡಿ, ಒಂದು ಸತಿನ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸಿಗೆ ನ್ಯಾವಿಗೇಟ್ ಮಾಡ್ಕೊಳ್ಳಿ. ಓಕೆ, ಸೆಟ್ಟಿಂಗ್ಸನ್ನು ನ್ಯಾವಿಗೇಟ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಒಳಗಡೆ ಡ್ರೈವರ್ ಅಸಿಸ್ಟೆನ್ಸ್ ಅಂತ ಇರುತ್ತೆ. ಡ್ರೈವರ್ ಅಸಿಸ್ಟೆನ್ಸ್ನ ಸೆಲೆಕ್ಟ್ ಮಾಡಿ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅನ್ನೋ ಆಪ್ಷನ್ ಇದೆ. ಆಟೋ ಸೆಲೆಕ್ಟ್ ಮಾಡ್ಕೊಂಡು ಒಳಗೆ ಬಂದರೆ ಇದರಲ್ಲಿ ಆಫ್ ಮಾಡ್ಬೋದು. ಮತ್ತು ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ಅಂತ ಬರುತ್ತೆ. ನಿಮಗೆ ಯಾವುದೇ ರೀತಿ ಫಾರ್ವರ್ಡಲ್ಲಿ ಇರುವಂಥ ಆಬ್ಜೆಕ್ಟು ಅಥವಾ ಕಾರ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ನಿಮಗೆ ಸ್ವಲ್ಪ ಹತ್ತಿರ ಇದ್ದಾಗ ನಿಮಗೆ ವಾರ್ನಿಂಗ್ ಸಿಗ್ನಲ್ಸ್ ಮಾತ್ರ ಬರುತ್ತೆ. ದೆನ್ ನಿಮಗೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅನ್ನೋದನ್ನು ಆನ್ ಮಾಡಿಕೊಂಡ್ರೆ ಅದು ತುಂಬ ಸ್ವಲ್ಪ ಆಬ್ಜೆಕ್ಟ್ ಹತ್ತಿರದಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ನನಗೆ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಡ್ರೈವ್ ಮಾಡುವಾಗ. ಸೊ ಅದಕ್ಕೆ ನಾನು ಅದನ್ನು ಜಸ್ಟ್ ವಾರ್ನಿಂಗ್ ಮಾತ್ರ ಸೆಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ವಾರ್ನಿಂಗ್ ಲೆವೆಲ್ ಅಂತ ಇರುತ್ತೆ. ವಾರ್ನಿಂಗ್ ಲೆವೆಲ್ನ ಓಪನ್ ಮಾಡಿದ್ರೆ ಇದರಲ್ಲಿ ಲೇಟ್, ನಾರ್ಮಲ್, ಅರ್ಲಿ ಅಂತ ಇರುತ್ತೆ. ಅರ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಬ್ಜೆಕ್ಟ್ ಸ್ವಲ್ಪ ದೂರದಲ್ಲಿದ್ರೂ ನಿಮಗೆ ಬ್ರೇಕಲ್ಲಿ ಅಪ್ಲೈ ಆಗೋವಂಥದ್ದು ಅಥವಾ ಅಲರ್ಟ್ ಪ್ಲೇ ಆಗೋವಂಥದ್ದು. ನಾರ್ಮಲ್ ಅಂತ ಆದರೆ ಆ್ಯಕ್ಚುಯಲ್ ಟೈಮಿಗೆ ರಿಯಾಕ್ಟ್ ಆಗುತ್ತೆ. ಲೇಟ್ ಅಂದರೆ ಸ್ವಲ್ಪ ತೀರಾ ಹತ್ರ ಬರೋವರೆಗೂ ಸೆನ್ಸರ್ಸ್ ವೆಯ್ಟ್ ಮಾಡುತ್ತೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ.